ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ಸ್ಟಾಪ್ ಮಾಡಿ. ನೀವು ಈಗ ಕೇಳ್ತಾ ಇರೋದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ನಿಮ್ಮ ಜೀವನದ ಭವಿಷ್ಯವನ್ನು ಬದಲಾಯಿಸುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸಂದೇಶ ಆಗಿರುತ್ತೆ. ನೀವು ಇದನ್ನು ತೆರೆದ ಮನಸ್ಸಿನಿಂದ ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದ ಗೊಂದಲ ದೂರವಾಗಿ ಹೊಸ ಆವಿಷ್ಕಾರದ ಹಾದಿ ಅನ್ನೋದು ತೆರೆಯುತ್ತೆ. ಹೌದು ಫ್ರೆಂಡ್ಸ್, ಮುಂದಿನ 11 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವ ಸಮಯ. ನೀವು ವರ್ಷಗಳಿಂದ ಯೋಚಿಸ್ತಾ ಇರುವ ಒಂದು ವಿಚಿತ್ರ ಐಡಿಯಾಗೆ ಈಗ ಮನ್ನಣೆ ಸಿಗುವ ಕಾಲ ಅನ್ನೋದು ಬರ್ತಾ ಇದೆ. ಆದರೆ ಅದು ಒಂದು ಸಾಮಾಜಿಕ ಪರೀಕ್ಷೆಯ ಜೊತೆಗೆ ಬರುತ್ತೆ. ಕುಂಭರಾಶಿಯವರೇ, ನೀವು ವಾಯುತತ್ವದವರು. ನಿಮ್ಮ ರಾಶ್ಯಾಧಿಪತಿ ಶನಿ ಮತ್ತು ರಾಹು. ನೀವು ನವೀನತೆ, ಮಾನವೀಯತೆ, ಸ್ನೇಹ ಮತ್ತು ದೂರದೃಷ್ಟಿಯ ಪ್ರತೀಕ. ನೀವು ಯಾವಾಗಲೂ ಸಮಾಜಕ್ಕಾಗಿ ಏನಾದರೂ ಹೊಸತನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ನಿಮ್ಮ ಆಲೋಚನೆಗಳು ಬೇರೆಯವರಿಗಿಂತ 10 ವರ್ಷ ಮುಂದೆ ಇರುತ್ತೆ. ನೀವು ಜನಸಮೂಹವನ್ನು ಪ್ರೀತಿ ಮಾಡ್ತೀರಾ, ಆದರೆ ಜನ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಐಡಿಯಾಗಳನ್ನು ನೋಡಿ ಜನ ನಕ್ಕಿದ್ದಾರೆ. ನಿಮ್ಮ ಸ್ನೇಹಿತರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಸಹಾಯ ಮಾಡಿದವರು ನಿಮಗೆ ದ್ರೋಹ ಮಾಡಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಹಠಾತ್ ಲಾಭ, ಹಠಾತ್ ನಷ್ಟ ಎರಡೂ ಕೂಡ ನೀವು ನೋಡಿದ್ರಿ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನ ಸಿಕ್ಕಿಲ್ಲ. ಟೆಕ್ನಾಲಜಿ, ವಿಜ್ಞಾನ, ಸಂಶೋಧನೆ ಕ್ಷೇತ್ರದಲ್ಲಿ ಇರುವ ನಿಮಗೆ ಅಡೆತಡೆ ಬಂದಿದೆ. ಕಾಲು ನೋವು, ನರ ದೌರ್ಬಲ್ಯ, ರಕ್ತದೊತ್ತಡ, ನಿದ್ರಾಹೀನತೆ ನಿಮ್ಮನ್ನು ಕಾಡಿದೆ. ಇದು ಎಲ್ಲವೂ ಕೂಡ ಆಕಸ್ಮಿಕ ಅಲ್ಲ. ನಿಮ್ಮ ಜಾತಕದಲ್ಲಿ ಶನಿಗ್ರಹ ನಿಮ್ಮ 11ನೇ ಮನೆ ಮತ್ತು ರಾಹು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದ್ದಾನೆ. ಆದರೆ ಈಗ ನೀವು ಕೇಳಿ, ಕುಂಭರಾಶಿಯವರೇ, ಕಾಲ ಅನ್ನೋದು ಬದಲಾಗ್ತಾ ಇದೆ. ಶನಿದೇವ ಈಗ ನಿಮ್ಮ ರಾಶಿಯಲ್ಲಿ ಪ್ರಬಲವಾಗಿ ಸಂಚಾರ ಮಾಡ್ತಿದ್ದಾನೆ. ಗುರುಗ್ರಹದ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳ್ತಾ ಇದೆ. ನಿಮ್ಮ ವಿಚಿತ್ರ ಆಲೋಚನೆಗಳಿಂದ ಈಗ ಚಿನ್ನದ ಬೆಲೆ ಬರುವ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವೈಜ್ಞಾನಿಕ ಸಂಕೇತವನ್ನು ನೋಡ್ತೀರಿ. ಅದು ನೀಲಿ ಬಣ್ಣದ ಬೆಳಕು ಆಗಿರ್ಬೋದು, ಅಥವಾ ಪದೇ ಪದೇ ಕಾಣಿಸಿಕೊಳ್ಳುವ ಸಂಖ್ಯೆ 11 ಆಗಿರ್ಬೋದು, ಅಥವಾ ವಿಮಾನ, ಹಕ್ಕಿ ಅಥವಾ ಹೊಸ ತಂತ್ರಜ್ಞಾನದ ವಸ್ತು ನಿಮ್ಮ ಕಣ್ಣಿಗೆ ಬೀಳಬಹುದು. ಈ ಸಂಕೇತವನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಜನಸಮೂಹದ ಬೆಂಬಲ ಮತ್ತು ಅನಿರೀಕ್ಷಿತ ಲಾಭ ಬರುವ ಸೂಚನೆ ಆಗಿರುತ್ತೆ. ಕುಂಭರಾಶಿಯವರೇ, ಈಗ ನೀವು 3 ವಿಷಯಗಳ ಬಗ್ಗೆ ಬಹಳ ವಿಶಾಲ ಮನಸ್ಸಿನಿಂದ ಇರಬೇಕು. ಮೊದಲನೇದು ಏನಪ್ಪ ಅಂದರೆ, ನಿಮ್ಮ ಸ್ನೇಹಿತರ ಬಳಗ ಮತ್ತು ಯಾರು ನಿಜವಾದ ಫ್ರೆಂಡ್, ಯಾರು ಸ್ವಾರ್ಥಿ ಅಂತ ನೀವು ಗುರುತಿಸಿ ಕೆಟ್ಟ ಸ್ನೇಹದಿಂದ ದೂರ ಇರಬೇಕು. ಎರಡನೆಯದು ನಿಮ್ಮ ಹಠ. ನಿಮ್ಮದೇ ಸರಿ ಅಂತ ಹಠ ಮಾಡಬೇಡಿ, ಬೇರೆಯವರ ಮಾತು ಕೂಡ ಕೇಳಿ. ಮೂರನೆಯದು ನಿಮ್ಮ ಆರೋಗ್ಯ. ಕಾಲು, ಪಾದ, ನರಮಂಡಲ ಮತ್ತು ರಕ್ತ ಪರಿಚಲನೆ ಬಗ್ಗೆ ಜಾಗೃತ ಇರಲಿ. ಪ್ರತಿದಿನ ನಡೆಯುವ ಅಭ್ಯಾಸ ಮಾಡಿ. ಈಗ ನಾನು ನಿಮಗೆ 3 ಎಚ್ಚರಿಕೆಯ ಸಂಕೇತಗಳನ್ನು ಕೂಡ ಹೇಳ್ತೀನಿ. ಇವು ನಿಮ್ಮ ಜೀವನದಲ್ಲಿ ಕಂಡುವಂತಂದರೆ ತಕ್ಷಣ ಜಾಗೃತರಾಗಬೇಕು. ಮೊದಲ ಸಂಕೇತ, ನೀವು ಯಾವುದೇ ಗುಂಪು ಅಥವಾ ಸಭೆಗೆ ಹೋದಾಗ ನಿಮಗೆ ಅವಮಾನ ಆಗೋದು ಅಥವಾ ನಿಮ್ಮ ಮಾತನ್ನು ಯಾರು ಕೂಡ ಕೇಳದೆ ಇರೋದು. ಎರಡನೇ ಸಂಕೇತ, ಕನಸಲ್ಲಿ ನೀವು ದೊಡ್ಡ ಜನಸಂದಣಿಯಲ್ಲಿ ಕಳೆದು ಹೋಗೋದು ಅಥವಾ ವಿಮಾನದಿಂದ ಬೀಳುವ ಕನಸು. ಇನ್ನು ಮೂರನೇ ಸಂಕೇತ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್, ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಪದೇ ಪದೇ ಕೆಟ್ಟು ಹೋಗೋದು ಅಥವಾ ಡೇಟಾ ಕಳೆದು ಹೋಗೋದು. ಈ 3ರಲ್ಲಿ 2 ಸಂಕೇತಗಳು ಏನಾದರೂ ನಿಮಗೆ ಕಾಣಿಸ್ತು ಅಂತಂದರೆ ಯಾರೋ ಸಾಮಾಜಿಕವಾಗಿ ತಂತ್ರ ಮಾಡ್ತಿದ್ದಾರೆ ಅಥವಾ ನಿಮ್ಮ ಹೆಸರಿಗೆ ಕಳಂಕ ತರೋದಕ್ಕೆ ನೋಡ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಆದರೆ ಹೆದರಬಾರ್ದು, ಯಾಕೆಂದರೆ ಕಾಲಭೈರವ ಮತ್ತು ಶನಿದೇವರ ಒಂದು ರಕ್ಷಣೆ ನಿಮ್ಮ ಮೇಲೆ ಇರೋದರಿಂದ ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಕ್ರಾಂತಿ ಅನ್ನೋದು ಆಗ್ತಾ ಇದೆ. ವಿಜ್ಞಾನ, ಸಂಶೋಧನೆ, IT, ಸಾಫ್ಟ್ವೇರ್, ವಿದ್ಯುತ್, ವಿಮಾನಯಾನ, ಸಾಮಾಜಿಕ ಸೇವೆ, NGO, ರಾಜಕೀಯ, ಜ್ಯೋತಿಷ್ಯ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಿಮಗೆ ಇರೋರಿಗೆ ಇದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ನೀವು ಕಂಡು ಹಿಡಿದ ಒಂದು ಹೊಸ ತಂತ್ರಜ್ಞಾನಕ್ಕೆ ವಿಶ್ವ ಮನ್ನಣೆ ಅನ್ನೋದು ಸಿಗುತ್ತೆ. ದೊಡ್ಡ ಜನಸಮೂಹ ನಿಮ್ಮ ಹಿಂದೆ ನಿಲ್ಲುತ್ತೆ. ಸರ್ಕಾರದಿಂದ ಅಥವಾ ವಿದೇಶದಿಂದ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ ಟೀಮ್ ಲೀಡರ್ ಅಥವಾ ಮ್ಯಾನೇಜರ್ ಹುದ್ದೆ ಸಿಗುತ್ತೆ. ನಿಮ್ಮ ಸಂಬಳದಲ್ಲಿ ಅನಿರೀಕ್ಷಿತ ಹೆಚ್ಚಳ ಆಗುತ್ತೆ. ವ್ಯಾಪಾರ ಮಾಡೋರಿಗೆ ಆನ್ಲೈನ್ ಮೂಲಕ
ದೊಡ್ಡ ಲಾಭ ಆಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಯಶಸ್ಸು ಸಿಗುತ್ತೆ. ಆದರೆ ಇದಕ್ಕಾಗಿ ನೀವು ಪ್ರತಿ ಶನಿವಾರ ಮಿಸ್ ಮಾಡಬಾರ್ದು. ಪ್ರತಿ ಶನಿವಾರ ನೀವು ಶನಿ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳು ಮತ್ತು ನೀಲಿ ಹೂವು ದಾನ ಮಾಡಬೇಕು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೀಶ್ವರಾಯ ನಮಃ ಮತ್ತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ನಿಮ್ಮ ಆಲೋಚನೆಗೆ ಶಕ್ತಿ ಬಂದು ಎಲ್ಲ ಅಡೆತಡೆ ದೂರ ಆಗುತ್ತೆ. ಕುಂಭರಾಶಿಯ ಮಹಿಳೆಯರಿಗೆ ವಿಶೇಷ ಸೂಚನೆ ಏನಂದರೆ, ನಿಮ್ಮ ಮನೆಯಲ್ಲಿ ನೀವು ಅತ್ಯಂತ ತುಂಬ ಬುದ್ಧಿವಂತೆ ಮತ್ತು ಸ್ವತಂತ್ರ ಮಹಿಳೆ ಅಂತ ಗುರುತಿಸಿಕೊಳ್ಳುವ ಕಾಲ ಇದು ಗಂಡನ ಕೆಲಸದಲ್ಲಿ ನೀವು ಸಲಹೆಗಾರ್ತಿಯಾಗ್ತೀರಿ. ನಿಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಬರುತ್ತೆ. ಸ್ನೇಹಿತರ ಬಳಗದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ವಿದೇಶದಲ್ಲಿ ಇರುವ ಅಥವಾ ವೈಜ್ಞಾನಿಕ ಮನೋಭಾವದ ವರ ಸಿಗ್ತಾನೆ. ಇನ್ನು ಪ್ರೇಮ ವಿವಾಹ ಆಗುವ ಯೋಗ ಕೂಡ ಬಲವಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧಕ್ಕೆ ಸಮಾಜದ ಒಪ್ಪಿಗೆ ಸಿಗುತ್ತೆ. ಆದರೆ ಜಾತಿ ಮತ ಪಂಥ ನೋಡಿ ಮದುವೆ ಮುರಿಬೇಡಿ. ಗರ್ಭಿಣಿಯರು ನೀಲಿ ಬಟ್ಟೆ ಧರಿಸಿ ಮತ್ತು ಶಿವನ ಧ್ಯಾನ ಮಾಡಿದರೆ ಬುದ್ಧಿವಂತ ಮಗು ಹುಟ್ಟುತ್ತೆ. ಕುಂಭರಾಶಿಯವರೇ, ನಿಮ್ಮ ಆರ್ಥಿಕ ಸ್ಥಿತಿ ಈಗ ಆಕಾಶದಂತೆ ವಿಸ್ತಾರ ಆಗ್ತಾ ಇದೆ. ನೀವು ನಿರೀಕ್ಷೆ ಮಾಡದ ಮೂಲದಿಂದ ಹಣ ಬರುತ್ತೆ. ಹಳೆಯ ಫ್ರೆಂಡ್ಸಿಂದ ಹಣಕಾಸಿನ ಸಹಾಯ ಸಿಗುತ್ತೆ. ಲಾಟ್ರಿ, ಶೇರ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ ಅಥವಾ ಆನ್ಲೈನ್ ಗೇಮಿಂದ ನಿಮಗೆ ಅನಿರೀಕ್ಷಿತ ಧನ ಲಾಭ ಅನ್ನೋದು ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ಸಿಗುತ್ತೆ. ಆದರೆ ದುಡ್ಡು ಬಂದ ಕೂಡಲೇ ದಾನ ಮಾಡುವ ಅಭ್ಯಾಸ ಇಟ್ಕೊಳ್ಳಿ. ಓಕೆ. ಅದರಲ್ಲೂ ಕೂಡ ಶನಿವಾರದ ದಿನ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಗವಿಕಲರಿಗೆ ಕಪ್ಪು ಹೊದಿಕೆ, ಊಟ, ಕಬ್ಬಿಣದ ಬಟ್ಟೆ ದಾನ ಮಾಡಿದರೆ ಶನಿಗ್ರಹ ತೃಪ್ತನಾಗ್ತಾನೆ. ನಿಮ್ಮ ಮನೆಯ ಪಶ್ಚಿಮ ದಿಕ್ಕಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿ ಇಟ್ಟು ಅವನ್ನು ಪಕ್ಷಿಗಳಿಗೆ ಕುಡಿಯೋದಕ್ಕೆ ಬಿಟ್ಬಿಡಿ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ನಿಮ್ಮ ಪರ್ಸಲ್ಲಿ ಒಂದು ನೀಲಮಣಿ ಅಥವಾ ನವಿಲುಗರೆಯನ್ನು ಇಟ್ಕೋಬೇಕು. ಇದರಿಂದ ಹಣ ಮತ್ತು ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈಗ ನಾನು ನಿಮಗೆ ಒಂದು ಮಹಾ ಪರಿಹಾರ ಕೂಡ ಹೇಳ್ತೀನಿ. ಇದನ್ನು ಮುಂದಿನ 11 ಶನಿವಾರ ತಪ್ಪದೆ ಮಾಡಿ. ಒಂದು ಕಬ್ಬಿಣದ ಬಟ್ಟಲು ತೆಗೆದುಕೊಂಡು ಅದರಲ್ಲೇ ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ನೋಡ್ಕೊಂಡ್ಬಿಟ್ಟು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಥರ 11 ಸಲ ನೀವು ಆ ಎಣ್ಣೆಯನ್ನು ಬೇವಿನ ಮರದ ಬುಡಕ್ಕೆ ಹಾಕಿ ಅದನ್ನು ಶನಿ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ಕೊಟ್ಟು ಬಂದುಬಿಡಬೇಕು 11ನೇ ಶನಿವಾರ. ನಂತರ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಸಾಡೆ-ಸಾತಿ, ಸಂಕಟ, ಶನಿದೋಷ, ಸ್ನೇಹಿತರಿಂದ ಮೋಸ ಎಲ್ಲವೂ ಕೂಡ ದೂರವಾಗಿ ನೀವು ಜನನಾಯಕ ಆಗ್ತೀರಿ. ನಿಮ್ಮ ಐಡಿಯಾ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತೆ. ನೀವು ಅಂದುಕೊಂಡ ಸಾಮಾಜಿಕ ಕೆಲಸ ನೆರವೇರುತ್ತೆ. ಕುಂಭರಾಶಿಯವರೇ, ನಿಮ್ಮ ಒಂಟಿತನವಾದ ದಿನಗಳು ಎಲ್ಲವೂ ಮುಗಿದು ಈಗ ನಿಮ್ಮ ಜನಪ್ರಿಯತೆಯ ದಿನಗಳು ಶುರು ಆಗ್ತಾ ಇದೆ. ನೀವು ಇಷ್ಟು ದಿನ ಭವಿಷ್ಯದ ಮಾನವನಂತೆ ಒಬ್ಬಂಟಿಯಾಗಿ ಯೋಚನೆ ಮಾಡ್ತಿದ್ರಿ. ಈಗ ಇಡೀ ಸಮಾಜ ನಿಮ್ಮ ಹಿಂದೆ ಬರುವ ಸಮಯ ಬಂದಿದೆ. ನೀವು ಕೇವಲ ನಿಮ್ಮ ಮಾನವೀಯ ಗುಣ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬಿಡಬೇಡಿ ಮತ್ತು ಶನಿ ದೇವರನ್ನು ನಂಬಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಿ, ಬಡವರ ಸೇವೆ ಮಾಡಿ, ಅವರ ಆಶೀರ್ವಾದ ಪಡೀರಿ. ನಿಮ್ಮನ್ನು ಕಾಯುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಯುಗ ಅನ್ನೋದು ಶುರು ಆಗ್ತಾ ಇದೆ. ಅದನ್ನು ವಿಶಾಲ ಹೃದಯದಿಂದ ಸ್ವಾಗತ ಮಾಡಿ. ನೀವು ಹುಟ್ಟಿದ್ದೇ ಜಗತ್ತನ್ನು ಬದಲಾಯಿಸೋದಕ್ಕೆ, ಹಳೆಯದನ್ನು ಹಿಡಿಯೋದಕ್ಕೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಲೈಕ್ ಮಾಡಿದರೆ ಲೈಕ್ ಮಾಡಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಮನೆ ದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.